ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತ ಬಾಂಧವರಿಗೆ ಇನ್ನು ಕೌಂಟ್ ಡೌನ್ ಶುರುವಾಗಿದೆ. ಸ್ನೇಹಿತರೆ, ಇನ್ನು 2 ದಿವಸದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ನಿಮಗೆಲ್ಲ ತುಂಬ ಜನಕ್ಕೆ ಈ ಮಾಹಿತಿ ತಿಳಿದಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ನಿಮ್ಮ ಅಮೌಂಟು ಯಾವ ಹಂತದಲ್ಲಿದೆ ಅಂತ ನೀವು 2 ದಿವಸ ಮೊದಲೇ ಕೂಡ ನೀವು ಅದನ್ನು ಫೈಂಡ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿಲ್ಲಿ ಸ್ನೇಹಿತರೆ, ಈಗ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಶೋ ಆಗ್ತಾ ಇದೆ. ನೀವಿಲ್ಲಿ 17th ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಸ್ಕೀಮ್ ಆ್ಯಂಡ್ 18 ಜೂನ್ 2024 ಅಂದರೆ ನಿಮ್ಮ 17ನೇ ಕಂತಿನ ಹಣ 18ನೇ ತಾರೀಕಿನಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸಾಯಂಕಾಲ ಸುಮಾರು 5 ಗಂಟೆ ಸುಮಾರಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಇರುತ್ತೆ. ಸ್ನೇಹಿತರೆ, ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಂತರ ಒಂದು ಬಟನ್ ಒತ್ತುವ ಮುಖಾಂತರ ಇದಕ್ಕೆ ಚಾಲನೆ ನೀಡ್ತಾರೆ. ಅಂದಿನಿಂದ ಮುಂದಕ್ಕೆ ಎಲ್ಲ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇದು ವಾಸ್ತವವಾಗಿ ಇರ್ತಕ್ಕಂಥ ವಿಷಯ. ಅದಕ್ಕಿಂತಲೂ ಮೊದಲು ನೀವು ನಿಮ್ಮ PM ಕಿಸಾನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಅದು ಯಾವ ರೀತಿ ನಿಮ್ಮ ಹಣ ಯಾವ ಸ್ಟೆಪ್ಪಲ್ಲಿ ಇದೆ ಅಂತ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಯಾವುದಾದ್ರೂ ಬ್ರೌಸರ್ಗೆ ಬಂದು ಅಲ್ಲಿ ನೀವು PFMS ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಓಕೆ ಅಂತ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ PFMS ಅಂತ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ PFMS ಅಂತ, ಸರ್ಕಾರದ ಯಾವುದೇ ಹಣ ರಿಲೀಸ್ ಆಗಬೇಕು ಅಂದ್ರೂ ಈ ಇಲಾಖೆಯ ಮುಖಾಂತರನೇ ರಿಲೀಸ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಸ್ನೇಹಿತರೆ ನೀವು ತುಂಬಾ ಆಪ್ಷನ್ಗಳಿದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಈ ಆಪ್ಷನ್ ಕ್ಲಿಕ್ ಮುಟ್ಟಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆ. ಈ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಟಗರಿ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸರ್ಕಾರದಿಂದ ಇರ್ತಕ್ಕಂಥ ಸ್ಕೀಮ್ನ ಡೀಟೇಲ್ಸ್ಗಳು ಇಲ್ಲಿ ಶೋ ಆಗ್ತವೆ. ಸ್ನೇಹಿತರೆ, ನೀವು ಪ್ರತಿಯೊಂದನ್ನು ಕೂಡ ಇಲ್ಲೇ ಕೂಡ ಚೆಕ್ ಮಾಡ್ಕೋಬಹುದು. ನಾನಿವಾಗ PM ಕಿಸಾನ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. PM ಕಿಸಾನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ DBT ಸ್ಟೇಟಸ್ ಅಂತ ಬರುತ್ತೆ. ನೀವು ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ತದನಂತರ ಇಲ್ಲಿ ಅಪ್ಲಿಕೇಶನ್ ID ಮತ್ತೆ ಬೆನಿಫಿಷರಿ ಕೋಡ್ ಅಂತ ಎರಡು ಕಾಣುತ್ತೆ. ಅಪ್ಲಿಕೇಶನ್ ಐಡಿನ ಯಾವ ರೀತಿ ಫೈಂಡ್ ಮಾಡ್ಕೊಂಡು ನೀವು ಸರ್ಚ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಇದು ನೀವು PM ಕಿಸಾನ್ ವೆಬ್ಸೈಟ್ಗೆ ಬಂದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೋ ಯುವರ್ ಸ್ಟೇಟಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ನೆಕ್ಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ 2 ರೀತಿಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಫೈಂಡ್ ಮಾಡ್ಕೋಬಹುದು. ಒಂದು ಮೊಬೈಲ್ ನಂಬರ್ ಮುಖಾಂತರ, ಮತ್ತೊಂದು ಆಧಾರ್ ನಂಬರ್ ಮುಖಾಂತರ. ಇಲ್ಲಿ ನೀವು ಆಧಾರ್ ನಂಬರ್ನ ಚೂಸ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ, ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಒಂದು OTP ಬರುತ್ತೆ. ಆ OTPನ ಹಾಕಿದ್ರೆ ಸ್ನೇಹಿತರೆ ನಿಮ್ಗೆ ಅದು ರಿಜಿಸ್ಟ್ರೇಷನ್ ನಂಬರು ಫೈಂಡ್ ಆಗುತ್ತೆ. ಈಗ ನಾನು ನನ್ನ ಕೇಸಲ್ಲಿ ಫೈಂಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ಆ ನಂಬರ್ ನಾನು ಇಲ್ಲಿ PFMS ವೆಬ್ಸೈಟ್ ಬಂದು ಹಾಕ್ತಾ ಇದ್ದೀನಿ. ಅಪ್ಲಿಕೇಶನ್ ಐಡಿನ ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲ್ ಹಾಕಿ ಸರ್ಚ್ ಅಂತ ಇದೆ. ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಸ್ನೇಹಿತರೆ, ವೆಯ್ಟ್ ಮಾಡಿ. ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ನಿಮ್ದು ಇಲ್ಲಿ ದಿನಾಂಕ 16 ಜೂನ್ 2024 ಅಂದ್ರೆ 3 ಗಂಟೆ 21 ನಿಮಿಷದಲ್ಲಿ ಅಪ್ರೂವ್ಡ್ ಬೈ ಏಜೆನ್ಸಿ ಅಂತ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ನಿಮ್ಮ ಫಂಡ್ ರಿಲೀಸ್ ಆಗಿದೆ. ಸ್ನೇಹಿತರೆ, ಇನ್ನು ಪೇಮೆಂಟ್ ಪೆಂಡಿಂಗ್ ಆಫ್ ಬ್ಯಾಂಕ್ ಅಂತ ಬರ್ತಾ ಇದೆ. ಅಂದ್ರೆ ಇನ್ನು ಬ್ಯಾಂಕ್ ಕನ್ಫರ್ಮೇಶನ್ ಲೆಟರ್ ತಲುಪಿಲ್ಲ, ಅದರಿಂದ ಅಮೌಂಟು ಬ್ಯಾಂಕ್ನ ಹಂತದಲ್ಲಿ ಸ್ಟಾಪ್ ಆಗಿದೆ. ಅದು 17ನೇ ತಾರೀಕಿನಂದು ನಿಮ್ಮ ಖಾತೆಗೆ ಬರುತ್ತೆ. ಸ್ನೇಹಿತರೆ, ಅಲ್ಲದೆ ಇಲ್ಲಿ ನೀವು ಎಷ್ಟು ಬರುತ್ತೆ ಅಮೌಂಟ್, ಇಲ್ಲಿ ನೀವು 2,000 ರೂಪಾಯಿ ಅಮೌಂಟ್ ಬರುತ್ತೆ ನಿಮಗೆ. ಪೇಮೆಂಟ್ ಪೆಂಡಿಂಗ್ ಫಾರ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಡೇಟ್ ವೈಸ್ ಕೂಡ ನೀವು ನೋಡ್ಕೋಬಹುದು, ಟೈಮಿಂಗ್ಸ್ ಕೂಡ ತೋರಿಸುತ್ತೆ. ಅದೇ ರೀತಿ ನೀವು ಹಿಂದೆ ಬಂದಿರತಕ್ಕಂಥ ಕಂತುಗಳನ್ನು ಕೂಡ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ನೀವು ನೋಡ್ಬೋದು. 20 ಫೆಬ್ರವರಿ 2024ರಲ್ಲಿ ನಿಮಗೆ ಅಪ್ರೂವ್ಡ್ ಬೈ ಏಜೆನ್ಸಿಯಿಂದ ಇಲ್ಲಿ ಬರುತ್ತೆ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ನೋಡಿ, ಈ ರೀತಿ ಬರಬೇಕು. ಹಾಗೇನೆ ಇಲ್ಲಿ ಯಾರಿಗೆ ಖಾತೆಗೆ ಜಮಾ ಆಗಿದೆ ಅವ್ರ ಡೀಟೇಲ್ಸ್ ಎಲ್ಲ ಮತ್ತೆ UTR ನಂಬರ್ ಸಮೇತವಾಗಿ ಇಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ನೀವು ಈ ರೀತಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ನಿಮ್ಮ ಅಮೌಂಟು ಇಲ್ಲಿ ಅಪ್ರೂವ್ಡ್ ಬೈ ಏಜೆನ್ಸಿ ಅಂತ ತೋರಿಸಿದ್ರೆ ನಿಮಗೆ 18ನೇ ತಾರೀಕಿನಂದು ಪಕ್ಕ ನಿಮ್ಮ ಅಕೌಂಟಿಗೆ ಬಂದು ಬಿದ್ದೇ ಬೀಳುತ್ತೆ. ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.